ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಪನ್ನೀರ್ ಚೀಸ್ ಬರ್ಗರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಒಂದು 4-5 ಆಲೂಗಡ್ಡೆನ ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಪನ್ನೀರ್ ಹಾಕೋತಾ ಇದ್ದೀನಿ, ಪನ್ನೀರ್ ತುರಿದಿರೋದು, ಜೊತೆಗೆ ಕ್ಯಾರೆಟ್ ತುರಿದಿರೋದು ಹಾಕೋತಾ ಇದ್ದೀನಿ. ಮಸಾಲೆಗೆ ಅಂತ ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಅಚ್ಕಾರದ ಪುಡಿ, ಅದ್ರ ಜೊತೆಗೆ ಸ್ವಲ್ಪ ಕೋರಿಯಾಂಡರ್ ಪೌಡರ್ ಹಾಕೋತಾ ಇದ್ದೀನಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಾನು ಇದು ಕಿಡ್ ಫ್ರೆಂಡ್ಲಿ ಬರ್ಗರ್ ಪ್ಯಾಟಿ ಮಾಡ್ತಿರೋದ್ರಿಂದ ಇಂಗ್ರೀಡಿಯೆಂಟ್ಸ್ ತುಂಬ ಮಿನಿಮಲ್ ಆಗಿದೆ, ಜೊತೆಗೆ ಸ್ಪೈಸ್ ಲೆವೆಲ್ ಕೂಡ ತುಂಬ ಕಮ್ಮಿ ಆಗಿದೆ. ಸೊ ನಿಮಗೆ ಬೇಕು ಅಂತಂದರೆ ನೀವು ಸ್ಪೈಸ್ ಲೆವೆಲ್ ಜಾಸ್ತಿ ಮಾಡ್ಕೋಬೋದು ಕೂಡ. ಸೊ ನೋಡಿ, ಇವಾಗ ನಾನು ಇದನ್ನು ನೀಟಾಗಿ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ವೆಜ್ ಬರ್ಗರ್ ಮಾಡಬೇಕು ಅಂತಂದರೂ ರೆಸಿಪಿ ಸಿಮಿಲರೇ, ಬಟ್ ವಿತ್ ಲಾಟ್ ಆಫ್ ವೆಜ್ಜೀಸ್ ಈ ಪ್ಯಾಟಿನ ಪ್ರಿಪೇರ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿ ನೀಟಾಗಿ ರೌಂಡ್ ಶೇಪಲ್ಲಿ ತೊಗೊಂಡ್ಬಿಟ್ಟು ಪ್ಯಾಟಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ, ಟ್ರೈ ಮಾಡಿ ನೋಡಿ. ನೋಡಿ, ಈ ರೀತಿ ಬರ್ಗರ್ ಪ್ಯಾಟಿ ಪ್ರಿಪೇರ್ ಮಾಡಿಕೊಂಡು ಇಟ್ಕೊಂಬಿಡಿ. ಸೊ ಇದಕ್ಕೆ ಬನ್ನು ನೀವು ಸೂಪರ್ ಮಾರ್ಕೆಟಲ್ಲಿ ತುಂಬ ಈಸಿಲಿ ಅವೈಲೇಬಲ್ ಇರುತ್ತೆ ಬರ್ಗರ್ ಬನ್ಸ್. ಸೊ ನೋಡಿ, ಅದನ್ನು ತೊಗೊಂಡಿದ್ದೀನಿ ನಾನು. ಸೊ ಅದನ್ನು ಒಂದು ಕರೆಕ್ಟಾಗಿ ಹಾಫಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಬರ್ಗರ್ ಬನ್ ಈಸ್ ರೆಡಿ. ನೋಡಿ, ನಾನಿಲ್ಲಿ ಹಾಫಾಗಿ ಕಟ್ ಮಾಡಿಕೊಂಡು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನಾವು ಆ ಪ್ಯಾಟಿನ ಫಸ್ಟ್ ಸ್ವಲ್ಪ ಬಟರ್ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ನಾನು ಇಲ್ಲಿ ಅದಕ್ಕೆ ಒಂದು ಪ್ಯಾನಲ್ಲಿ ಸ್ವಲ್ಪ ಮಟ್ಟಿಗೆ ಬಟರ್ ಹಾಕ್ಕೊಂಡ್ಬಿಟ್ಟು ಅದೆಲ್ಲ ಪ್ಯಾಟೀಸ್ನ ಹಾಕೋತಾ ಇದ್ದೀನಿ. ಈ ರೆಸಿಪಿ ಎಲ್ಲ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಟ್ರೈ ಮಾಡಿ ನೋಡಿ. ಕಿಡ್ಸ್ ಲಂಚ್ ಬಾಕ್ಸ್ ರೆಸಿಪಿ ಅಥವಾ ಕಿಡ್ಸ್ ಪಾರ್ಟಿ ಹೋಸ್ಟ್ ಮಾಡುವಾಗಲೂ ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು. ನೋಡಿ, ನಾನಿಲ್ಲಿ ಯಾವುದೇ ರೀತಿ ಕಾರ್ನ್ಫ್ಲೋರಲ್ಲಿ ಅದ್ದಿಲ್ಲ, ಬ್ರೆಡ್ ಕ್ರಮ್ಸು ಕೂಡ ಯೂಸ್ ಮಾಡಿಲ್ಲ. ಇದನ್ನು ಲೋ ಫ್ಲೇಮಲ್ಲೇ ನೀಟಾಗಿ ಸ್ವಲ್ಪ ಅವಾಗವಾಗ ಬಟರ್ ಹಾಕೋತಾ ಫ್ರೈ ಮಾಡಿಕೊಂಡ್ರೆ ಔಟರ್ ಲೇಯರ್ ತುಂಬ ಕ್ರಿಸ್ಪಾಗಿ ಗೋಲ್ಡನ್ ಬ್ರೌನ್ ಆಗಿ ಈ ರೀತಿಯಾಗಿ ಬರ್ಗರ್ ಪ್ಯಾಟಿ ರೆಡಿ ಆಗುತ್ತೆ. ಸೊ ಇವಾಗ ನಾವು ಒಂದು ಸ್ವಲ್ಪ ಬನ್ನನ್ನು ಕೂಡ ಬಟರ್ ಟೋಸ್ಟ್ ಮಾಡ್ಕೊಳ್ಳೋಣ. ಆವಾಗ ಬಟರ್ ಟೋಸ್ಟ್ ಮಾಡೋದ್ರಿಂದ ಬನ್ನು ಕೂಡ ತುಂಬ ಕ್ರಿಸ್ಪಾಗಿ ಬರುತ್ತೆ. ಎರಡು ಎಂಡ್ಸು ಕೂಡ, ಎರಡು ಸೈಡ್ಸು ಕೂಡ ತುಂಬ ಕ್ರಿಸ್ಪಾಗಿ ಬರೋದ್ರಿಂದ ನಾನಿಲ್ಲಿ ಇದನ್ನು ಕೂಡ ಬಟರ್ ಟೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನೀವು ಗೀ ರೋಸ್ಟ್ ಕೂಡ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಇದು ಒಂದು ಸ್ವಲ್ಪ ಕ್ರಿಸ್ಪಾಗಿ ಟರ್ನ್ ಔಟ್ ಆಗುತ್ತೆ. ಸೊ ಇದಾದಮೇಲೆ ನಾವು ಈ ಬರ್ಗರ್ನ ಫಿಲ್ ಮಾಡೋದಕ್ಕೆ ಇವಾಗ ಬರ್ಗರ್ ಬನ್ ಕೂಡ ರೆಡಿಯಾಗಿದೆ. ಸೊ ನಾನಿಲ್ಲಿ ಸ್ವಲ್ಪ ಇದಕ್ಕೆ ಟೊಮ್ಯಾಟೊ ಕೆಚಪ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನೀವು ತುಂಬ ವೆಜ್ಜೀಸು ಕೂಡ ಹಾಕೋಬಹುದು, ಬೇರೆ ರೀತಿ ಆನಿಯನ್ಸ್, ಟೊಮ್ಯಾಟೋಸ್ ಕೂಡ ಹಾಕೋಬೋದು. ನಾನು ಮಕ್ಕಳಿಗೋಸ್ಕರ ತುಂಬ ಮಿನಿಮಲಾಗಿ ತೋರಿಸ್ತಿರೋದ್ರಿಂದ ಸ್ವಲ್ಪ ಕೆಚಪ್ ಹಾಕ್ಕೊಂಡು ಅದ್ರ ಮೇಲೆ ಪ್ಯಾಟಿ ಹಾಕ್ಕೊಂಡು ಒಂದು ಸ್ವಲ್ಪ ಚೀಸ್ ಹಾಕೋತಾ ಇದ್ದೀನಿ. ಸೊ ಈ ಚೀಸ್ ಸ್ಪ್ರೆಡ್ ಕೂಡ ಫುಲ್ ಆಪ್ಷನಲ್. ಅದ್ರ ಜೊತೆಗೆ ನಾನು ಹೋಮ್ ಮೇಡ್ ಮೇಯೋನೀಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೂ ಕೂಡ ನಿಮಗೆ ಆಪ್ಷನಲ್. ಪ್ಯಾಟಿ ಒಂದೇ ತುಂಬ ಮ್ಯಾಂಡೇಟರಿ, ಅದ್ರ ಜೊತೆಗೆ ವೆಜ್ಜೀಸ್ ಕೂಡ ಹಾಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬರ್ಗರ್ ರೆಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.